ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಲ್ಲ? ತುಂಬ ಚೆನ್ನಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾನು ಬಂದುಬಿಟ್ಟು ನಾವು ವರ್ತೂರಿಗೆ ರೋಬೋಟಿಕ್ ಬರ್ಡ್ಸ್ ಎಕ್ಸಿಬಿಷನಿಗೆ ಹೋಗಿದ್ವಿ. ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾವು ಸ್ಟಾರ್ಟಿಂಗ್ ಹೋದ ತಕ್ಷಣ ಎಂಟ್ರೆನ್ಸಲ್ಲಿ ಈ ಥರ ಗೊರಿಲ್ಲಾ ಇತ್ತು, ಸಖತ್ತಾಗಿತ್ತು. ಒಂಥರ ಫುಲ್ ಸ್ಟಾರ್ಟಿಂಗಲ್ಲಿ ಒಂಥರ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ನಂತರ ಒಳಗಡೆ ಹೋದ್ಮೇಲೆ ಬೇರೆ ಬೇರೆ ರೀತಿಯ ಪ್ರಾಣಿ ಪಕ್ಷಿಗಳ ಪ್ರದರ್ಶನವಿತ್ತು. ಅಂದರೆ ರೋಬೋಟಿಕ್ ಬರ್ಡ್ಸ್ ಎಕ್ಸಿಬಿಷನ್ ಅಂತ ಹೇಳ್ತಾರಲ್ಲ ಅದು. ಈ ಎಕ್ಸಿಬಿಷನ್ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಲೆವೆಲ್ ನಡೀತಾ ಇದೆ. ಫಾರ್ ದ ಫಸ್ಟ್ ಟೈಮ್ ಇನ್ ವರ್ತೂರ್ ಇದು ಎಕ್ಸಿಬಿಷನ್ ನಡೀತಾ ಇರೋದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ ನೋಡಲಿಕ್ಕೆ ಎರಡು ಕಣ್ಣು ಸಾಲೋದಿಲ್ಲ, ಅಷ್ಟು ಚೆನ್ನಾಗಿದೆ. ಒಮ್ಮೆ ನಾವು ನೋಡಲೇಬೇಕು ಅನಿಸುತ್ತೆ ಈ ಥರದ್ದು. ನಿಜವಾಗ್ಲೂ ನಾವು ಹೋಗಿದ್ದಕ್ಕೆ ತುಂಬಾ ಇದು ವರ್ತ್ ಇತ್ತು ಅಂತ ಅನಿಸಿತ್ತು. ಅಂದರೆ ಮಕ್ಕಳು ಎಲ್ಲರೂ, ದೊಡ್ಡವರು, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗಿದ್ದು ನೋಡುವಂತಲೇ ಇದೆ ಇದು. ನೋಡಿ ಫ್ರೆಂಡ್ಸ್, ಎಷ್ಟು ಸಖತ್ತಾಗಿದೆ ಅಂತ. ನಿಜವಾಗ್ಲೂ ತುಂಬ ಸೂಪರ್ ಆಗಿ ನೋಡಲಿಕ್ಕೆ. ನಿಜ ಪಕ್ಷಿ ಹೇಗೆ ಕೂಗುತ್ತೆ ಆ ಥರನೇ ಮಾಡಿದ್ದಾರೆ ನೋಡಿ. ನೀವು ಯಾರಾದರೂ ಎಕ್ಸಿಬಿಷನ್ ನೋಡಲಿಕ್ಕೆ ಹೋಗಿದ್ರೆ ಪ್ಲೀಸ್ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ನನಗೆ ಕಮೆಂಟ್ ಮೂಲಕ ಶೇರ್ ಮಾಡಿ, ನನಗೆ ಖುಷಿ ಆಗುತ್ತೆ. ಈ ಬರ್ಡ್ಸ್ ಎಕ್ಸಿಬಿಷನ್ ಮಾತ್ರವಲ್ಲದೆ ಈ ಥರ ಡಿಫ್ರೆಂಟ್ ಚಂದ ಚಿತ್ರಗಳು ಇತ್ತು ನೋಡಿ. ನಿಮಗೆ ಫೋಟೋ ಎಲ್ಲ ತೆಗಿಲಿಕ್ಕೆ, ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರದ್ದು ಫೋಟೋ ಕೂಡ ಇತ್ತು. ಹಾಗೂ ಈ ಎಕ್ಸಿಬಿಷನಲ್ಲಿ ಡಿಫ್ರೆಂಟ್ ಸ್ಟಾಲ್ಸ್ ಕೂಡ ಇತ್ತು. ಅಂದರೆ ಈ ಥರ ಬರುತ್ತಲ್ಲ ಎಕ್ಸಿಬಿಷನ್, ಮಾಮೂಲಾಗಿ ಮಕ್ಕಳು ಆಟ ಸಾಮಾನು ಇರ್ಬೋದು, ಇಲ್ಲಾಂದರೆ ನಮಗೆ ಮನೆಗೆ ಬೇಕಾಗುವ ವಸ್ತುಗಳು, ತಿಂಡಿ ತಿನಿಸುಗಳು ಇವೆಲ್ಲವೂ ಇತ್ತು. ಹಾಗೂ ಈ ಥರ ಐ ಲವ್ ಬ್ಯಾಂಗ್ಳೂರ್ ಅಂತ ನಿಮಗೆ ಫೋಟೋ ತೆಗಿಲಿಕ್ಕೆ ಒಳ್ಳೆಯ ಒಂದು ಅಂತ ಏನು ಹೇಳ್ತಾರೆ ಬ್ಯಾಕ್ಗ್ರೌಂಡ್ ಇತ್ತು. ಹಾಗೂ ಮಕ್ಕಳಿಗೆ ಆಟ ಆಡಲಿಕ್ಕೆ ಈ ಥರ ಡಿಫ್ರೆಂಟ್ ಟಾಯ್ಸ್ ಇತ್ತು. ಕಾರ್ ಇರ್ಬೋದು, ಟ್ರೈನ್ ಇರ್ಬೋದು, ಹಾಗೂ ದೊಡ್ಡವರಿಗೆ ಜೈಂಟ್ ವೀಲ್ ಇರ್ಬೋದು, ವೆರೈಟೀಸ್ ತುಂಬಾ ಒಂಥರ ಹಬ್ಬನೇ ಅಂತಲೇ ಹೇಳ್ಬೋದು ಎಲ್ಲರಿಗೆ. ಹಾಗೂ ಇಲ್ಲಿನೂ
ತುಂಬ ತಿನಿಸುಗಳಿತ್ತು ತಿನ್ನಲಿಕ್ಕೆ, ಫ್ರೆಂಚ್ ಫ್ರೈಸ್ ಇರ್ಬೋದು, ಪಾಪ್ಕಾರ್ನ್, ಬೇರೆ ಬೇರೆ ಫಾಸ್ಟ್ ಫುಡ್ಸು ಆ ಥರ ಎಲ್ಲ ಇತ್ತು. ಯಾರೆಲ್ಲ ಈ ವಿಡಿಯೋನ ಇಲ್ಲಿವರೆಗೆ ನೋಡಿದ್ದೀರಾ ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ ಯು. ಹಾಗೂ ಇವತ್ತಿನ ನಾನು ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.